ಹಾಯ್ ಅಲ್ವೋ ನಮಸ್ಕಾರ ಸ್ನೇಹಿತರೆ. ಇಲ್ಲಿ ದತ್ತ ಮತ್ತು ದೃಷ್ಟಿ ಇಬ್ಬರು ಕೂಡ ಮದುವೆ ಆಗಿದ್ದಾರೆ. ದತ್ತನ ಹೆಂಡತಿ ದೃಷ್ಟಿಯನ್ನು ಸತ್ಯವನ್ನು ಎಲ್ಲರಿಗೂ ಕೂಡ ಹೇಳುವುದಕ್ಕೆ ಹಬ್ಬಕ್ಕೆ ಒಂದು ಫಂಕ್ಷನನ್ನು ದೇವಸ್ಥಾನದಲ್ಲಿ ಇಟ್ಕೊಂಡಿದ್ದಾರೆ. ಆದರೆ ಆ ಒಂದು ಫಂಕ್ಷನ್ಗೆ ದೃಷ್ಟಿ ಬರ್ತಾಳ ಇಲ್ವಾ ಅನ್ನೋದೇ ಪ್ರಶ್ನಾರ್ಥಕವಾಗಿದೆ. ಹಾಗಿದ್ರೆ ನಿಜವಾಗ್ಲೂ ಸ್ಟೇಜ್ ಮೇಲೆ ಎಂಟ್ರಿ ಕೊಡ್ತಾಳೆ ದೃಷ್ಟಿ, ಚಳ್ಳಿ ಹಣ್ಣನ್ನು ತಿನ್ನಿಸ್ತಾಳೆ ಶರುಗೆ. ಏನಾಗುತ್ತೆ ಅದ್ರ ಜೊತೆಗೆ ಎಂಟ್ರಿ ಕೊಡುವುದು ಕಪ್ಪು ದೃಷ್ಟಿನ ಬಿಳಿ ದೃಷ್ಟಿನ, ಇದು ಎಲ್ಲದಕ್ಕೂ ಕೂಡ ಉತ್ತರ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ದೃಷ್ಟಿ ತುಂಬಾ ಖುಷಿಯಾಗಿದ್ದಾಳೆ, ಯಾಕಂದರೆ ಹಬ್ಬಕ್ಕ ನನ್ನನ್ನು ಸೊಸೆ ಅಂತ ಒಪ್ಕೊಂಡ್ಬಿಟ್ರು ಅಂತ. ಆದರೆ ಇಲ್ಲಿ ಹಬ್ಬಕ್ಕ ದೃಷ್ಟಿಯನ್ನು ಸೊಸೆ ಅಂತ ಒಪ್ಕೊಂಡಿಲ್ಲ. ತನ್ನ ಮಗನ ಬದುಕನ್ನು ಹಾಳು ಮಾಡಿದ ಹುಡುಗಿ, ನನ್ನ ಮಗನ ಬದುಕಿಗೆ ಕೊಳ್ಳಿ ಇಟ್ಟಂತವಳು ಅಂತ ಹೇಳಿ ಇನ್ನೂ ಕೂಡ ದೃಷ್ಟಿ ಮೇಲೆ ಕುಪ ಮಾಡಿಕೊಂಡಿದ್ದಾರೆ, ದ್ವೇಷ ಸಾಧಿಸ್ತಿದ್ದಾರೆ. ಆದರೆ ಇಲ್ಲಿ ದೃಷ್ಟಿ ಸತ್ಯವನ್ನ ಹೇಳೋದಕ್ಕೆ ಟ್ರೈ ಮಾಡ್ತಾಳೆ ಹಬ್ಬಕ್ಕನ ಹತ್ರ. ಆದರೆ ಹಬ್ಬಕ್ಕ ಮಾತ್ರ ನಿನ್ನ ಮತ್ತು ನಿನ್ನ ಕುಟುಂಬದ ಮೇಲೆ ಎಷ್ಟು ವಿಶ್ವಾಸ ಇಟ್ಟದ, ಆದರೆ ವಿಶ್ವಾಸ ದ್ರೋಹ ಮಾಡಿದರೆ ಈ ಜೊತೆಗೆ ನನ್ನ ಮಗ ನಿಮಗೆ ಜೀವನ ಕಟ್ಕೊಟ್ಟ, ಆದರೆ ನನ್ನ ಮಗನ ಜೀವನನೇ ನೀವು ಅಲ್ಲೂಲ ಕಲ್ಲೂಲ ಮಾಡಿಬಿಟ್ರೆ ಯಾವುದೇ ಕಾರಣಕ್ಕೂ ನಿನ್ನನ್ನಂತೂ ಕ್ಷಮಿಸೋ ಮಾತೇ ಇಲ್ಲ. ಇಂಪನ ಜೊತೆ ಸೇರಿ ನನ್ನ ಮಗನ ಬದುಕನ್ನೇ ಧೂಳಿಪಟ ಮಾಡಿದೆ ನೀನು ಅಂತ ಹೇಳಿಬಿಡ್ತಾರೆ. ನಿನ್ನ ಮಾತನ್ನ ಕೂಡ ಕೇಳೋದಿಲ್ಲ ನಾನು ಅಂತ ಹಬ್ಬಕ್ಕ ಹೇಳ್ತಾರೆ. ಇದರಿಂದಾಗಿ ದೃಷ್ಟಿ ತುಂಬ ವಿಚಾರ ಮಾಡ್ಕೋತಾಳೆ. ಆದರೆ ಇಲ್ಲಿ ಶರು ತುಂಬ ಚಿಂತಾಕ್ರಾಂತಳಾಗಿದ್ದಾಳೆ. ಅದಕ್ಕೆ ಕಾರಣ ಹಬ್ಬಕ್ಕ ಮನೆಗೆ ಬಂದಿದ್ದು. ಪಾಪ ಶರುನೇ ಹಬ್ಬಕ್ಕನ ಮನೆ ಕರ್ಸ್ಕೊಂಡ್ಲು. ಆದರೆ ಇವತ್ತು ಹಬ್ಬಕ್ಕ ಮನೆಗೆ ಬಂದಿದ್ದೆ ಶರುಗೆ ಚಿಂತೆ ಆಗ್ಬಿಟ್ಟದ. ಅದಕ್ಕೆ ಕಾರಣ ಇಲ್ಲಿ ಶರು ಬೇರೆ ಏನೋ ಪ್ಲಾನ್ ಮಾಡಿಕೊಂಡು ಹಬ್ಬಕ್ಕನ ಮನೆ ಕರ್ಸ್ಕೊಂಡು ಹಬ್ಬಕ್ಕ ಮನೆಗೆ ಬರ್ತಾರೆ. ಅಮ್ಮ ಮನೆಗೆ ಬಂದ ನಂತರ ಖಂಡಿತ ದತ್ತನ ಈ ಒಂದು ಸ್ಥಿತಿಗೆ ದೃಷ್ಟಿ ಕಾರಣ ಅನ್ನೋದ್ರಿಂದಾಗಿ ದೃಷ್ಟಿನ ಮನೆಯಿಂದ ಓಡಿಸ್ತಾರೆ. ದೃಷ್ಟಿ ಈ ಮನೆಯಿಂದ ಔಟ್ ಆಗ್ತಾಳೆ ಅನ್ನೋದು ಶರು ಸ್ಕೆಚ್ ಆಗಿತ್ತು. ಆದರೆ ಹಬ್ಬಕ್ಕ ಉಲ್ಟಾ ಪ್ಲಾನ್ ಮಾಡಿದ್ರು. ಇಲ್ಲಿ ಹಬ್ಬಕ್ಕ ದೃಷ್ಟಿಯನ್ನ ಮನೆ ಸೊಸೆ ದತ್ತನ ಹೆಂಡತಿಯನ್ನು ವಿಶ್ವವನ್ನ ಜಗಜ್ಜಾಹಿರ್ ಮಾಡ್ತೀನಿ ಅಂತ ಹೇಳಿ ದೇವಸ್ಥಾನದಲ್ಲಿ ಅನ್ನಸಂತರ್ಪಣೆ ಕಾರ್ಯಕ್ರಮದ ದಿನದಂದು ಅವರ ಮದುವೆ ಆಗಿದೆ ಅನ್ನೋ ವಿಶ್ವವನ್ನ ಪ್ರಕಟಿಸ್ತೀನಿ ಅಂತ ಕೂಡ ಹೇಳ್ಬಿಟ್ರು. ಮನೆ ಸೊಸೆ ಅಂತ ಕೂಡ ಒಪ್ಕೊಂಡ್ಬಿಟ್ರು. ಇದು ನಿಜವಾಗ್ಲೂ ಶರು ತಲೆ ಕೆಡ್ಸದ. ಅವಳ ಪ್ಲಾನ್ ಅವಳಿಗೆ ಉಲ್ಟಾ ಹೊರತದ. ಹಾಗಾಗಿ ಏನ್ ಮಾಡುವುದು ಅನ್ನೋದು ತೋಚದೆ ಕೈ ಹಿಸ್ಕೋತಾ ಇದ್ರೆ ಅಕ್ಕ ತಂಗಿರು ಕೂಡ ಬಂದಿದ್ದೆ ಶರು ವಿರುದ್ಧವಾಗಿ ನಮ್ಮನ್ನ ಕೇಳಿ ಮಾಡ್ಬೇಕಿತ್ತಲ್ವಾ, ನೋಡಿದ್ಯಾ ಎಂತ ಎಡವಟ್ಟು ಮಾಡಿದೆ ಅಂತ ಪ್ರಶ್ನೆ ಮಾಡ್ತಿದ್ದಾರೆ. ಇದರಿಂದ ರಬ್ಬಲ್ ಆದಂಥ ಶರು, ನನಗೂ ಗೊತ್ತದ ನನ್ನ ಪ್ಲಾನ್ ಉಲ್ಟಾ ಹೊಡೆದ, ಖಂಡಿತವಾಗ್ಲೂ ನಿಮಗೆ ಬೇಡ ಅಂದರೆ ನನ್ನ ಜೊತೆ ಇರಬೇಡಿ ಅಂತ ಹೇಳ್ತಾರೆ. ಆದರೆ ಇಲ್ಲಿ ನೇತ್ರ ಆಗಿದ್ದನ್ನು ಬಿಟ್ಟು ಮುಂದೆ ಆಗೋದ್ರ ಬಗ್ಗೆ ಯೋಚನೆ ಮಾಡಬೇಕು. ಇಲ್ಲಿ ಅಮ್ಮ ಅವಳನ್ನ ಯಜಮಾನಿ ಅಂತ ಅನೌನ್ಸ್ ಮಾಡಬೇಕು ಅಂದ್ಕೊಂಡಿದ್ದಾರೆ. ಅದನ್ನು ಹೇಗೆ ತಡೆಯೋದು ಅನ್ನೋದ್ರ ಬಗ್ಗೆ ಯೋಚನೆ ಮಾಡೋಣ ಅಂದಾಗ ಹೇಮ ಹೇಳೋದು ಒಂದು ಐಡಿಯಾ. ಅದು ದೃಷ್ಟಿಯಲ್ಲಿದ್ದರೆ ತಾನೇ ಸೊಸೆ ಅಂತ ಅನೌನ್ಸ್ ಮಾಡೋದು, ದೃಷ್ಟಿನೇ ಇಲ್ಲ ಅಂದರೆ ಅಂತ ಹೇಳಿ ಪಕ್ಕಾ ಪ್ಲಾನ್ ಮಾಡ್ಕೋತಾರೆ. ಅದಕ್ಕೆ ಸರಿಯಾಗಿ ಇಲ್ಲಿ ದತ್ತಂಗೂ ಕೂಡ ದೃಷ್ಟಿ ಅಂದರೆ ಆಗೋದಿಲ್ಲ. ದೃಷ್ಟಿ ತನ್ನ ಬದುಕಿಗೆ ಚೂರಿ ಹಾಕಿದ್ಲು. ತಾನು ಪ್ರೀತಿ ಮಾಡಿದ ಹುಡುಗಿ ಸೀಮಾ ನನಗೆ ಪ್ರೀತಿಗೆ ಮೋಸ ಮಾಡಿದ್ಲು ಅಂತ ಹೇಳಿ ಅಮ್ಮನ ಹತ್ರ ನೊಂದ್ಕೊಂಡು ಮಾತಾಡ್ತಿದ್ದಾರೆ. ಮಗನ ಈ ನೋವಿಗೆ ನಾನು ಕಾರಣ ಅನ್ನಲ್ಲ ಅನ್ನೋ ನೋವು ಕೂಡ ಇಲ್ಲಿ ಅಮ್ಮಂಗೆ ತುಂಬಾನೇ ಇದೆ. ಬಟ್ ಮಗನ ಮುಂದೆ ಅದನ್ನು ತೋರಿಸ್ಕೊಳ್ಳೋದಲ್ಲ, ಯಾಕಂದರೆ ಮಗ ಮತ್ತಷ್ಟು ಕುಸ್ತು ಹೋಗ್ಬೋದು ಅಂತ. ಆದರೆ ನಿಜವಾಗ್ಲೂ ದತ್ತನಿಗೆ ಅವನ ಪ್ರೀತಿ ಸೀಮಾ ಮೋಸ ಮಾಡಿದ್ಲ, ಅವನ ಗೆಳತಿ ದೃಷ್ಟಿ ಮೋಸ ಮಾಡಿದ್ಲ? ಖಂಡಿತ ಇಲ್ಲ. ಗೆಳತಿ ದೃಷ್ಟಿ ಮೋಸ ಮಾಡಿಲ್ಲ ಅನ್ನೋದು ನಮಗೆಲ್ಲ ಕೂಡ ತುಂಬ ಚೆನ್ನಾಗಿ ಗೊತ್ತದೆ. ಆಕೆ ದತ್ತನ ಬದುಕನ್ನ ಹಸನ ಮಾಡಬೇಕು ಅಂತಾನೆ ಪ್ರಯತ್ನ ಪಟ್ಲು. ದತ್ತನ ಬದುಕು ಹಾಳಾಗಬಾರ್ದು ಅಂತ ಇಂಪನಾನ ಅಲ್ಲಿಂದ ಹೊರಗಡೆ ಕಳಿಸಿದ್ಲು. ಆಕೆ ದತ್ತನ ಮೇಲೆ ಪ್ರೀತಿ ಇಟ್ಕೊಂಡಿದ್ಲು. ಆದರೆ ಮದುವೆ ಆಗಬೇಕು ಅನ್ನೋ ಯಾವುದೇ ಇಚ್ಛೆ ದೃಷ್ಟಿಗೆ ಇರಲಿಲ್ಲ. ಆದರೂ ಕೂಡ ತಪ್ಪು ತಿಳ್ಕೊಂಡಂತಹ ದತ್ತ ದೃಷ್ಟಿಗೆ ತಾಳಿ ಕಟ್ಟಿದ್ದಾಯ್ತು. ದೃಷ್ಟಿ ದತ್ತ ಮದುವೆ ಆಗಿದ್ದಾಯ್ತು. ದೃಷ್ಟಿಯ ಕನಸು, ದೃಷ್ಟಿಯ ಪ್ರೀತಿ ಅವಳಿಗೆ ಸಿಕ್ಕಿದ್ದು ಕೂಡ ಆಯಿತು. ಆದರೆ ಸೀಮಾ ಕತೆ ಏನು? ಇಲ್ಲಿ ಸೀಮಾ ಬೇರೆ ಯಾರು ಅಲ್ಲ, ದೃಷ್ಟಿಯ ಅಕ್ಕನೇ ಸೀಮಾ. ಆದರೆ ಅದು ದತ್ತಂಗೂ ಗೊತ್ತಿಲ್ಲ. ದತ್ತನ ಪ್ರೀತಿ ತನ್ನ ಅಕ್ಕ ಅನ್ನೋದು ದೃಷ್ಟಿಗೂ ಗೊತ್ತಿಲ್ಲ. ಆದರೆ ಸೀಮಾ ಎಂಟ್ರಿ ಆಗ್ತದ. ಆದರೆ ಸೀಮಾ ಮೊದಲನಾಗಿಲ್ಲ. ಆಕೆ ಬುದ್ಧಿ ಭ್ರಮಣಿ ಆಗಿದೆ, ಮಾನಸಿಕವಾಗಿ ಅಸ್ವಸ್ಥಳಾಗಿದ್ದಾಳೆ, ಆಕೆ ಹುಚ್ಚಿ ಆಗಿದ್ದಾಳೆ, ಬೀದಿ ಅಲಿತಿದ್ದಾಳೆ, ಊಟಕ್ಕೂ ನೀರಿಗೂ ಗತಿ ಇಲ್ದಿರೋ ಮಟ್ಟಿಗೆ ಬೀದಿಗೆ ಬಿತ್ತಿದ್ದಾಳೆ ಅಂತ ಹೇಳಬಹುದು. ಹಾಗಾದರೆ ಎಲ್ಲದಕ್ಕೂ ಕೂಡ ಕಾರಣ ಆಕೆ ಮಾಡಿದ ಮೋಸನ. ದತ್ತನ ಬದುಕಲ್ಲಿ ಆಕೆ ಆಡಿದ ಆಟಕ್ಕೆ ವಿಧಿ ಆಟ ಆಡಿದ ಅಥವಾ ದೇವರು ಆಕೆಗೆ ಶಿಕ್ಷೆ ಕೊಟ್ಟ ಅಂತ ಅನ್ಕೊಳ್ಳೋಕ್ಕೂ ಆಗೋದಿಲ್ಲ. ಯಾಕಂದ್ರೆ ಇಲ್ಲಿ ಶರು ದತ್ತನ ವಿರುದ್ಧವಾಗಿ ಮೊದಲಿಂದ ಕತ್ತಿ ಮಸಿತಾ ಬಂದಿರುವುದರಿಂದಾಗಿ ನಿಜವಾಗ್ಲೂ ಇಲ್ಲಿ ಶರುನೇ
ಸೀಮಾನ ದತ್ತನಿಂದ ದೂರ ಮಾಡಿರೋ ಚಾನ್ಸಸ್ ಇದೆ. ಒಂದು ಹೆದರಿಸಿ ಬೆದರಿಸಿ ದೂರ ಮಾಡಿರ್ಬೋದು, ಅಥವಾ ಸೀಮಾಗೆ ದುಡ್ಡಿನ ರುಚಿ ತೋರಿಸಿ ದೂರ ಮಾಡಿರ್ಬೋದು. ಹೆದರಿಸಿ ಬೆದರಿಸಿ ದೂರ ಮಾಡಿದ್ರೆ ಖಂಡಿತ ಸೀಮಾ ದತ್ತನಿಗೆ ಮೋಸ ಮಾಡಿಲ್ಲ, ಆಕೆನೆ ಮೋಸ ಹೋಗಿದ್ದಾಳೆ. ಆದ್ರೆ ಒಂದು ಪಕ್ಷ ದುಡ್ಡಿಗೋಸ್ಕರ ಇದನ್ನೆಲ್ಲ ಮಾಡಿದ್ರೆ ಖಂಡಿತ ದೇವ್ರು ಕೊಟ್ಟ ಶಿಕ್ಷೆ ಅಂತಾನೆ ಹೇಳ್ಬಹುದು. ಹಾಗಿದ್ರೆ ಬೀದಿಗೆ ಬಿದ್ದಿರೋ ಸೀಮಾ ದೃಷ್ಟಿ ಕೈಗೆ ಸಿಗ್ತಾಳ ಅಥವಾ ದತ್ತನ ಕೈಗೆ ಸಿಕ್ಬಿಡ್ತಾಳ ಅನ್ನೋದನ್ನ ಕಾದು ನೋಡ್ಬೇಕಾಗಿದೆ. ಬಟ್ ಇದೆಲ್ಲದರ ನಡುವೆ ದೇವಸ್ಥಾನದಲ್ಲಿ ಇವತ್ತು ಫಂಕ್ಷನ್ ಇದೆ. ಆ ಒಂದು ಫಂಕ್ಷನ್ ಅಲ್ಲಿ ದತ್ತನ ಹೆಂಡತಿ ದೃಷ್ಟಿ ಅನ್ನೋದನ್ನ ಅಬ್ಬಕ್ಕ ಹೇಳೋಕೆ ಮುಂದಾಗ್ತಿದ್ದಾರೆ. ಅಲ್ಲಿ ಅಬ್ಬಕ್ಕ ದತ್ತ ಎಲ್ಲರೂ ಕೂಡ ಆ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ದೃಷ್ಟಿ ಕೂಡ ತುಂಬಾ ಮುದ್ದಾಗಿ ರೆಡಿ ಆಗಿದ್ದಾಳೆ. ಯಾಕಂದ್ರೆ ಅತ್ತೆ ನನ್ನ ಹೆಸರನ್ನ ಅನೌನ್ಸ್ ಮಾಡ್ತಾರೆ, ಎಲ್ಲರೂ ಕೂಡ ದತ್ತನ ಹೆಂಡತಿ ಯಾರು ಅನ್ನೋದನ್ನ ಕಾಯ್ತಾ ಇರ್ತಾರೆ ಅಂತ ಹೇಳಿ ಇಲ್ಲಿ ದೃಷ್ಟಿ ತುಂಬಾ ಮುದ್ದಾಗಿ ರೆಡಿ ಆಗಿದ್ದಾಳೆ. ಚಂದ ಕಾಣಿಸ್ತಿದ್ದೇನೆ ಅಂತೆಲ್ಲ ಕೂಡ ನೋಡ್ಕೋತಿದ್ದಾಳೆ. ಜೊತೆಗೆ ಇಲ್ಲಿ ದತ್ತ ಬಂದಿದ್ದೆ ದೃಷ್ಟಿನ ತರಾಟೆಗೆ ತಗೋತಾರೆ. ನೋಡು, ಅಲ್ಲಿ ಚೈಲ್ಡ್ ತರ ಆಡ್ತೀಯ, ಸುಮ್ಮನೆ ಹೇಗೆಗೋ ಆಡ್ಕೊಂಡು ಯಾರ ಜೊತೆನೋ ಮಾತಾಡ್ಕೊಂಡು ನಿಂತ್ಕೊಂಡು ಅಲ್ಲಿಗೆ ಬರ್ದೇ ಇರೋದನ್ನ ಮರೆತು ಬಿಡಬೇಡ. ಅಮ್ಮ ಕರೀತಿದ್ದಾಗೆ ಅಲ್ಲಿಗೆ ಬರಬೇಕು ನೀನು. ಅಮ್ಮ ಇದನ್ನೆಲ್ಲ ಮಾಡ್ತಿರೋದು ಒಂದು ಚೂರು ಎಡವಟ್ಟಾಗಿ ಅಮ್ಮಂಗ ಅವಮಾನ ಆದ್ರೂ ಖಂಡಿತ ನಾನಂತೂ ನಿನ್ನ ಸುಮ್ಮನೆ ಬಿಡುವುದಿಲ್ಲ ಅನ್ನೋ ಎಚ್ಚರಿಕೆ ಕರೆಗಂಟೆನ ಕೂಡ ಕೊಟ್ಟಿದ್ದಾರೆ ಇಲ್ಲಿ ದತ್ತಮ್ಮ. ಹಾಗಾಗಿ ದೃಷ್ಟಿ ಸ್ವಲ್ಪ ಹುಷಾರಾಗಿದ್ದಾಳೆ. ಆದ್ರೆ ದೃಷ್ಟಿ ಎಷ್ಟೇ ಹುಷಾರಾಗಿದ್ರು ಶರು ಅಕ್ಕ ತಂಗಿರು ಮಾಸ್ಟರ್ ಪ್ಲಾನ್ ಅನ್ನೇ ಮಾಡಿದ್ದಾರೆ ದೃಷ್ಟಿ ವಿರುದ್ಧ. ಯಾವುದೇ ಕಾರಣಕ್ಕೂ ದೃಷ್ಟಿ ಸ್ಟೇಜ್ ಬರಬಾರ್ದು ಅನ್ನೋದು ಅವರ ಒಂದು ಪ್ಲಾನ್ ಆಗಿದೆ. ಅದೇ ಕಾರಣಕ್ಕೆ ಒಂದು ಫೋನ್ ಕರೆ ಬಂದಂಗೆ ಈ ಕಡೆ ಹೇಮಾ ದೃಷ್ಟಿನ ಕರ್ಕೊಂಡು ಹೋಗೋದು, ಅಲ್ಲಿ ಫೋನ್ ಮಾಡ್ತಾ ಇರ್ಬೇಕಿದ್ರೆ ದೃಷ್ಟಿನ ಲಾಕ್ ಮಾಡಿ ಹೇಮಾ ಹೊರಗಡೆ ಬರೋದು. ಈ ಕಡೆ ದೃಷ್ಟಿಗೆ ಗೊತ್ತಾಗತ್ತೆ ನನ್ನನ್ನ ಲಾಕ್ ಮಾಡಿದ್ರು ಅಂತ, ಹಾಗಾಗಿ ಕಿರ್ಚ್ಕೋತಿದ್ದಾಳೆ. ಓಪನ್ ಮಾಡಿ ಅಂತಿದ್ದಾರೆ, ಬಟ್ ಯಾರು ಕೇಳಿಸ್ಕೋತಿಲ್ಲ. ದೃಷ್ಟಿ ಅಂತೂ ನಾನು ಹೋಗ್ಲೇಬೇಕು ಅಂತ ಹಠಕ್ಕೆ ಬಿದ್ದು ಏನಾದ್ರೂ ಮಾಡಿ ಡೋರ್ ಓಪನ್ ಮಾಡೋಣ ಅಂತ ಅನ್ಕೊಂಡು ಅವಳ ಶತ ಪ್ರಯತ್ನ ಮಾಡ್ತಾ ಇದ್ರೆ ಈ ಕಡೆ ಅಬ್ಬಕ್ಕ ಜನರನ್ನ ಉದ್ದೇಶಿಸಿ ಮಾತಾಡ್ತಾರೆ. ನನ್ನ ಮಗನ ಮದುವೆ ಆಗಿದೆ, ಆ ಹೆಂಡತಿನ ನಿಮ್ಮೆಲ್ಲರ ಮುಂದೆ ಪರಿಚಯಿಸಬೇಕು ಅಂತಾನೆ ಕಾರ್ಯಕ್ರಮ ಹಮ್ಮಿಕೊಂಡಿರುವುದು ಅಂತೆಲ್ಲ ಹೇಳಿ ದೃಷ್ಟಿ ರೆಡಿ ಆಗಿದ್ರೆ ಹೋಗಿ ಕರ್ಕೊಂಡ್ ಬಾ ಅಂತ ಮಗನ್ ಕಳಿಸ್ತಾರೆ. ದತ್ತ ಹೋಗಿ ಹುಡುಕ್ತಿದ್ದಾರೆ. ದೃಷ್ಟಿ ಎಲ್ಲೂ ಕೂಡ ಕಾಣಿಸ್ತಿಲ್ಲ. ಇಡೀ ದೇವಸ್ಥಾನ ಹುಡುಕ್ತಾರೆ, ಬಟ್ ಗೋಡೋನಲ್ಲಿ ಔಸಿಟ್ಟಿದ್ದಾರೆ ಇಲ್ಲಿ ದೃಷ್ಟಿನ. ಬಟ್ ಎಲ್ಲಾ ಕಡೆ ಏನೇ ಹುಡುಕಿದ್ರು ಇಲ್ಲಿ ಕಾಣಿಸ್ತಾ ಇಲ್ಲ. ಆ ಕಡೆ ಶರು, ನೇತ್ರ, ಹೇಮ ಸೂಪರ್ಬಾಗಿ ಪ್ಲಾನ್ ಮಾಡಿಕೊಂಡು ಖುಷಿಯಿಂದ ಕುಳಿತುಕೊಂಡಿದ್ದಾರೆ. ಯಾವುದೇ ಕಾರಣಕ್ಕೂ ದೃಷ್ಟಿ ಸ್ಟೇಜ್ ಮೇಲೆ ಬರುವುದಿಲ್ಲ ಅಂತ. ಈ ಕಡೆ ದತ್ತ ಹುಡುಕಿ ಸಾಕಾಗಿ ಎಲ್ಲೂ ಇಲ್ಲದೆ ಇದ್ದಾಗ ಫುಲ್ ಕೆಂಡಾಮಂಡಲ ಆಗಿದೆ. ಸ್ಟೇಜ್ ಕಡೆ ಬರ್ತಿದ್ದಾರೆ, ಆ ಕಡೆ ಸೈಲೆಂಟ್ ಕೂಡ. ದೃಷ್ಟಿ ಕಾಣಿಸ್ತಿಲ್ಲ ಅಂದಾಗ ಶಾಕ್ ಆಗ್ತಾರೆ. ಈ ಕಡೆ ಅಬ್ಬಕ್ಕ ಕೂಡ ದೃಷ್ಟಿ ಇಲ್ವಾ ಅಂದಾಗ ಇಲ್ಲ ಅಮ್ಮ ಕಾಣಿಸ್ತಿಲ್ಲ ಅಂತಿದ್ದಾರೆ. ಒಂದು ಯಾರಾದರೂ ಏನಾದರೂ ಮಾಡಿದ್ರ ಅಥವಾ ಇವಳೇ ಎಡವಟ್ಟು ಮಾಡಿ ಮತ್ತೆ ಇನ್ನೇನು ಎಡವಟ್ಟು ಮಾಡಿಬಿಟ್ಲ ಅನ್ನೋದು ದತ್ತನ ಆತಂಕ ಆಗಿದೆ. ಹಾಗಿದ್ರೆ ಇಲ್ಲಿ ಶರು ಅದಕ್ಕೂ ಒಂದಷ್ಟು ಉರಿತಿರೋ ಬೆಂಕಿಗೆ ತುಪ್ಪ ಸುರಿಯೋ ಕೆಲಸಕ್ಕೆ ಮುಂದಾಗ್ತಾರೆ. ಬಟ್ ಅವ್ರು ಯಾವ ಪ್ಲಾನ್ ಕೂಡ ವರ್ಕೌಟ್ ಆಗಲ್ಲ. ಸ್ಟೇಜ್ ಮೇಲೆ ದೃಷ್ಟಿ ಎಂಟ್ರಿ ಕೊಟ್ಟಿದ್ದ. ಈ ಕಡೆ ಶರು ಪ್ಲಾನ್ ಅನ್ನ ಉಲ್ಟಾ ಮಾಡ್ತಿದ್ದಾಳೆ. ಜಬರ್ದಸ್ತ್ ಆಗಿ ಮಾಸ್ ಆಗಿ ಕ್ಲಾಸ್ ಆಗಿ ದೃಷ್ಟಿ ಎಂಟ್ರಿ ಕೊಡ್ತಿದ್ದಾಳೆ. ಹಾಗಿದ್ರೆ ಬಂದಿದ್ದು ಕಪ್ಪು ಬಿಳಿ ದೃಷ್ಟಿ ಎಂಟ್ರಿ ಕೊಟ್ಲ ಅಂತ ಅನ್ಕೊಂಡ್ರೆ ಖಂಡಿತ ಅದೇ ಕಪ್ಪು ದೃಷ್ಟಿ, ಮನಸ್ಸು ಸುಂದರ ಇರ್ತಕ್ಕಂಥ ಅದೇ ಕಪ್ಪು ದೃಷ್ಟಿ ಅಲ್ಲಿಗೆ ಎಂಟ್ರಿ ಕೊಟ್ಟಿದ್ದು. ಬಿಳಿ ದೃಷ್ಟಿ ಕಪ್ಪು ದೃಷ್ಟಿ ಅನ್ನೋದಕ್ಕಿಂತ ಅವಳ ಮನಸ್ಸೇ ಬೆಳುಪಾಗಿದೆ ಅಂತ ಹೇಳ್ಬೋದು. ಹಾಗಿದ್ರೆ ಮುಂದೇನಾಗುತ್ತೆ ಮುಂದಿನ ವಿಡಿಯೋ